ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಬಂದು 6:15 ಆಗಿದೆ ಕಣ್ರಿ. ತೋಟಕ್ಕೆ 6:15 ಬಂದರೆ, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಒಬ್ಬ ರೈತನ ದಿನಚರಿ ಹೇಗಿರುತ್ತೆ, ಅವನ ಕಷ್ಟ ಏನು, ಸುಖ ಏನು, ಅವನ ದಿನನಿತ್ಯ ರೋಟೀನ್ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನಮ್ಮ ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಹೇಗಪ್ಪ ನೋಡ್ಬೋದು ಅಂತ ಹೇಳಿದ್ರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನೀವು ನೋಡ್ಬೋದು. ಓಕೆ ಬನ್ನಿ, ಇವತ್ತು ನನ್ನ ರೋಟೀನ್ ಹೇಗಿರುತ್ತೆ. ಬೆಳಗ್ಗೆ ಇವಾಗ ಶುರು ಮಾಡಿದ್ದೀನಿ, ಸಂಜೆ ಕತ್ಲಾಗೋವರೆಗೂ ನಾನು ಏನೆಲ್ಲ ಕೆಲಸ ಮಾಡಿ ದಬ್ಬಾಕ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವೀಡಿಯೋ ಮಾಡ್ತೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ, ನಾನು ಮತ್ತು ಈ ಕಡೆ ನಮ್ಮಮ್ಮ ಇಬ್ಬರು ಕೂಡ ಕಾಯಿ ಬಿಡಿಸ್ತಾ ಇದ್ದೀವಿ. ಆ ಸಾಲು ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಈ ಸಾಲು ಬಂದು ನಾನು ಬಿಡಿಸ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಪ್ರೇಮಕ ಆಯ್ ಅಂತೇಳ, ಮಾವು ಆಯ್ ಅನ್ನಮ್ಮ, ಕೈ ಆಡ್ಸೋ. ಅದು ಬರಲ್ಲ ನಿಂಕ ಇಂಗ್ಲೀಷಾ? ಏನೋ ಒಂದು ಬೇಸನ್ ಕಾಯಿ ಚಿಲ್ಕ ಹಾಕಕ್ಕಲ್ಲ. ಹಾಕಮ್ಮ, ನಾನು ವಿಡಿಯೋ ಮಾಡ್ತೀನಿ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಈಗ ಸಮಯ ಬಂದು 10 ಗಂಟೆ ಆಗಿದೆ. ಒಬ್ರೊಬ್ರು ಇದ್ದರೆ ಈ ಥರ ಮಾಡ್ಕೊಳೋದು, ಏನಂದರೆ ಒಂದು ಚೀಲಕ್ಕೆ ಬೇಸನ್ ತೋರಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಎತ್ತೋದು. ಏನಂದರೆ ನಿನ್ನೆ ಸಂಜೆ ಬಿಡಿಸ್ಲಿಲ್ಲ, ಯಾಕಂದರೆ ಮಳೆ ಬರ್ತೈತೆ ಅಂತ. ಮಳೆ ಬಂತು, ಸುಮ್ಗೆ ಸಿಂಕುಗಳು ಆಗದಿದ್ದ ಕೆಲಸ. ಹಾಗಾಗಿ ಇವಾಗ ಸದ್ಯಕ್ಕೆ ಇಷ್ಟೇ ಬಿಡಿಸಿರೋದು. ಹೀಗೆ ಮಾಡಿ 2 ಮೂಟೆ ಕಳಿಸ್ಕೊಡ್ಲೇಬೇಕು ಇವತ್ತು. ಓಕೆ, ಈಗ ಬಂದ ಸಮಯ 10 ಗಂಟೆಗೆ ಆಗಿದೆ ಕಣ್ರಿ. ಬನ್ನಿ ಊಟ ಮಾಡೋಣ. ಊಟ ಮಾಡೋಕ್ಕಿಂತ ಮುಂಚೆ ಕೈಗಳನ್ನ ಚೆನ್ನಾಗಿ ಹಾಕಿ ತಿಕ್ಕಬೇಕು, ಸ್ಟೀಲ್ನ ಎತ್ಕೊಂಡು. ಯಾಕಂತ ಹೇಳಿದ್ರೆ ನೋಡ್ರಿ, ನಮ್ಮ ಕೈ ಹೆಂಗಿದೆ, ತೊಂಡೆಕಾಯಿ ಹಾಲು ಅಂದರೆ ಈ ಥರ ಹಾಲು ಕಟ್ಟಿದೆ. ಏನಮ್ಮ, ಕರೆಂಟ್ ಬಂದೈತಾ? ಪರವಾಗಿಲ್ಲ, ಕೊಟ್ಬಿಟ್ಟವನೇ. ಈಗ ಕುಡಿಯೋಕ್ಕೆ ನೀರು ಹಿಡ್ದು ಮಾಡ್ತಾ ಇದ್ದೀನಿ. ಚೊಂಬಿಗೆ ತುಂಬಿತು. ಇವತ್ತು ನನ್ನಲ್ಲಿ ಏನಪ್ಪ ಊಟ ಅಂದರೆ, ಅನ್ನ ಮತ್ತು ನುಗ್ಗೆಕಾಯಿ ಬಸ್ಸಾರು ಕಣ್ರಿ, ಜೊತೆಗೆ ಮಜ್ಜಿಗೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಈಗ ಬಂದು ಸಮಯ 10:15 ಕಣ್ರಿ. ತೋಟಕ್ಕೆ ನೀರು ಬಿಟ್ಟಿದ್ದೀನಿ, ಎಲ್ಲ ಚೆಕ್ ಮಾಡ್ಕೊಂಬಂದಿದ್ದಾಯಿತು. ನಾನು ಚೆಕ್ ಮಾಡ್ಕೊಂಬಂದೆ, ಈ ಕಡೆ ನಮ್ಮಮ್ಮನೂ ಕೂಡ ಚೆಕ್ ಮಾಡ್ಕೊಂಬಂದರು. ಎಲ್ಲ ಚೆಕ್ ಮಾಡಿದ್ದಾಯಿತು. ಇವಾಗ ಎಲ್ಲ ರನ್ನಿಂಗ್ ಆಗ್ತಾಯಿದೆ. ಏನಂದರೆ ಚೆಕ್ ಮಾಡಲೇಬೇಕು, ಯಾಕಂದರೆ ಬರಗಾಲ ಮೊದಲೇ. ಪಾಸೆ ಗೀಸೆ ಸಿಗಾಕೊಂಡ್ರೆ, ಕಸ ಕಡ್ಡಿ ಸಿಗಾಕೊಂಡ್ರೆ ಎಲ್ಲ ಸ್ಟಿಕ್ ಆಗಿಬಿಡ್ತೈತೆ. ಹಾಗಾಗಿ ಒಂದು ಕಡೆಯಿಂದ ಚೆಕ್ ಮಾಡಬೇಕು ಕಣ್ರಿ. ಕಾಯೆಲ್ಲ ಕಿತ್ಬಿಟ್ಟು ಇವತ್ತು ಗಾಡಿ ಬೇರೆ ಯಾವುದೂ ಇರಲಿಲ್ಲ. ಹಾಗಾಗಿ ಇವತ್ತು ಶಾಂತಣ್ಣ ತೊಟ್ಟಿ ಹತ್ರ ಎತ್ಕೊಂಬಂದಿದ್ದಾಯಿತು. ಇಲ್ಲಿ ಗಂಟೆ ಎತ್ಕೊಬಂದಿದ್ದೀನಿ. ಸುಮಾರು 1-2 ಕಿಲೋಮೀಟ್ರ್ ಮೂಟೆಗಳನ್ನ ಎತ್ಕೊಂಬಂದು ಹಾಕಿದ್ದೀನಿ ಕಣ್ರಿ. ಇವಾಗ ಗಾಡಿ ಬಂದು ಹಾಕ್ಕೊಂಡು ಹೋಗುತ್ತೆ. ಹಾಗೆ ಬೀಟ್ರೋಟ್ ನೋಡಿ ತುಂಬ ಆಸೆ ಆಯಿತು. ಕ್ಯಾರೆಟ್ ತೊಟ್ಟಿ ಹತ್ರ ಬೀಟ್ರೋಟ್ ಬೇರೆ ತುಳಿತಾಯಿದ್ರು. ಬಾಂಬೆ ಬೀಟ್ರೋಟು ಕೆಂಪಗ ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದಷ್ಟು ಬೀಟ್ರೋಟು ಕೂಡ ಎತ್ಕೊಬಂದು ಮನೆಯಲ್ಲಿ ಅಮ್ಮ ಚಪಾತಿನೂ ಮತ್ತು ಬೀಟ್ರೋಟ್ ಪಲ್ಯ ಮಾಡಮ್ಮ ಅಂದರೆ, ತುರುಪ್ಕೊಡು ಬೀಟ್ರೋಟು ಅಂತ ಹೇಳಿದ್ರು. ಓಕೆ, ನನಗೂ ಏನು ಮಾಡೋ ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಈಗ ತುರುಪ್ಕೊಡ್ತಾಯಿದ್ದೀನಿ ಕಣ್ರಿ. ಈ ಥರ ತುರುಪ್ಕೊಟ್ರೆ ನಮ್ಮ ಅಮ್ಮನಿಗೂ ಈಸಿ ಆಗುತ್ತೆ, ಬೇಗನೂ ಮಾಡ್ತಾರೆ. ತಿನ್ಬಿಟ್ಟು ತೋಟ ಕಡೆ ಹೊರಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನಸು ಸಿಗ್ತೀನಿ.